ಮೋದಿ ಅಭಯ ವಾಂಗ್ಚುಕ್ ನಿರಶನ ಅಂತ್ಯ. ವಿದ್ಯಾರ್ಥಿಗಳಿಗೆ ಕೇಂದ್ರದ ಭರವಸೆ ಏನು? ಪ್ರತಿಭಟನೆ ನಿಲ್ಲಲ್ವಾ? ಸಿಜೆಪಿ ಆಗ್ರಹ ಏನು? ನೀಟ್ ಕೋಲಾಹಲ. ಕೆಲವೇ ಹೊತ್ತಲ್ಲೇ ಕೇಂದ್ರದ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಪೇಪರ್ ಲೀಕ್ ತಡೆಯುವಂತ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನ ರೂಪಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ಆಲ್ರೆಡಿ ಕೆಲವೊಂದು ಕಾನೂನಿದೆ, ಅದರಲ್ಲಿ ಮಾರ್ಪಾಡು ಮಾಡಲಾಗ್ತಾ ಇದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಅಧಿಕ ದಂಡ ಫಿಕ್ಸ್ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಈ ಮೂಲಕ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳ ವಿಚಾರದಲ್ಲಿ ಮೈಮರೆಯುವಂತ ಪ್ರಶ್ನೆನೇ ಇಲ್ಲ. ನಾವು ನಿರ್ಲಕ್ಷ್ಯ ವಹಿಸಿಲ್ಲ. ನೀಟ್ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದ್ದಕ್ಕೆ ವಿರೋಧ ಪಕ್ಷಗಳೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು, ಏನು ಅಕೌಂಟಬಿಲಿಟಿ, ಕೇಂದ್ರ ಸರ್ಕಾರದ್ದೇ ತಪ್ಪು ಇಲ್ಲಿ ಅನ್ನುವಂಥದ್ರ ಬಗ್ಗೆ ಆರೋಪ ಎಲ್ಲ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅದಕ್ಕೆ ಕಠಿಣ ಕಾನೂನನ್ನ ರೂಪಿಸುವ ಮುಖಾಂತರ ಉತ್ತರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿರುವಂತಹ ಪ್ರಮುಖ ಅಂಶಗಳು ಅಂತ ನೋಡಿದಾದ್ರೆ, ತಪ್ಪಿತಸ್ಥರಿಗೆ ದೀರ್ಘಾವಧಿ ಜೈಲು ಶಿಕ್ಷೆ, ಹೆಚ್ಚಿನ ದಂಡವನ್ನ ಕೊಡುವುದು, ವಿಚಾರಣೆಯನ್ನ ಪೂರ್ಣಗೊಳಿಸಲಿಕ್ಕೆ ಕಡ್ಡಾಯ ಗಡುವು. ಇಲ್ಲಿ ವೈಯಕ್ತಿಕ ಅಪರಾಧಿಗಳಿಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ, ಸಂಘಟಿತ ಅಪರಾಧಕ್ಕೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ, ಕನಿಷ್ಠ 1 ಕೋಟಿ ದಂಡ ವಿಧಿಸುವಂತ ಅವಕಾಶ. ಇಂದಿನ ಸಭೆಯಲ್ಲಿ ಚರ್ಚೆ, ಸೋಮವಾರ ಬಿಲ್ ಮಂಡನೆ ಮಾಡಲಾಗುತ್ತೆ. ಜಾಮೀನು ರಹಿತ ಅಪರಾಧ ಅಂತ ಕೂಡ ಪರಿಗಣನೆ ಮಾಡಲಾಗುತ್ತೆ. ಸಂಸತ್ನ ಉಭಯ ಸದನಗಳಲ್ಲೂ ಲೋಕಸಭೆ, ರಾಜ್ಯಸಭೆಯಲ್ಲಿ ಇದೇ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿತ್ತು. ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋ ಮಾತನಾಡಿದ್ರು, ವಿಡಿಯೋ ಸಂದೇಶವನ್ನ ಕೊಟ್ಟರು. ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಲೇಟ್ ರಿಯಾಕ್ಷನ್ ಕೊಟ್ಟಿದ್ದೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒತ್ಕೊಂಡು ಉರಿಲಿಕ್ಕೆ ಕಾರಣ ಆಗಿದೆ. ತಪ್ಪಿತಸ್ಥರಿಗೆ ದೀರ್ಘಾವಧಿ ಜೈಲು, ಹೆಚ್ಚಿನ ದಂಡ, ವಿಚಾರಣೆ ಪೂರ್ಣಗೊಳಿಸಲಿಕ್ಕೆ ಕಡ್ಡಾಯ ಗಡುವು, 1 ವರ್ಷದ ಒಳಗಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಲ್ಸ್ ಅನ್ನ ಮಾಡಲಾಗ್ತಾ ಇದೆ. ಈಗಿರುವಂತ ಕಾನೂನಲ್ಲಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಪೇಪರ್ ಲೀಕಿಗೆ ಬ್ರೇಕ್, 2024ರ ಕಾನೂನು, ಅದರಲ್ಲಿ ಪರಿಷ್ಕರಣೆ ತರಲಾಗ್ತಾ ಇದೆ. ಇಲ್ಲಿ ಮೇನ್ಲಿ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ, ಅನ್ಯಾಯ ಆಗುವಂಥದ್ದನ್ನ ಸಹಿಸುವಂತ ಮಾತೇ ಇಲ್ಲ ಅನ್ನುವಂಥದ್ದೇ ಕೇಂದ್ರ ಸರ್ಕಾರ ಕೊಡಬೇಕಾಗಿರುವಂತ ಮೆಸೇಜ್. ನಾನು ಆವಾಗ್ಲೇನೂ ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಪ್ರಮುಖವಾಗಿ ಇದಾಗಿ 2-3 ತಿಂಗಳಾದರೂ ಕೂಡ ಅವ್ರು ಏನೇ ಕಾನೂನಿನ ಮುಖಾಂತರ ಕ್ರಮ ಕೈಗೊಂಡ್ರು ಕೂಡ ಲೀಗಲಿ ಮಾತನ್ನು ಮಾತ್ರ ಆಡಿರಲಿಲ್ಲ. ಬ್ಯಾಕ್ಗ್ರೌಂಡ್ ಅಲ್ಲಿ ಏನೇನು ಮಾಡಬೇಕಾಯ್ತು ಆ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. CBIಗೆ ವಹಿಸಿದ್ದು, ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿದ್ದು, ಮರುಪರೀಕ್ಷೆ ಮಾಡಿದ್ದು, ರಿಸಲ್ಟು ಕೂಡ ಬಂದೋಯ್ತು. ಆದ್ರೆ ರಿಯಾಕ್ಷನ್ ಬಂದಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು, ಶಿಕ್ಷಣ ಸಚಿವ ಪ್ರಧಾನರದ್ದು. ಸೊ ಹೀಗಾಗಿ ಇಲ್ಲೇ ಎಡವಟ್ಟು ಮಾಡ್ಕೊಂಡಿದ್ದು, ಎಲ್ಲವನ್ನೂ ಕೂಡ ಮಾಡ್ತಾ ರಿಯಾಕ್ಷನ್ ಮಾತ್ರ ಕೊಟ್ಟಿರಲಿಲ್ಲ. ಇಲ್ಲೇ ಎಡವಿದ್ದು ಕೇಂದ್ರ ಸರ್ಕಾರ. ಸೊ ಹೀಗಾಗಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ಲಿಕ್ಕೆ ಕಾರಣ ಆಯಿತು. ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಜಿರ್ಲೆ ಪಾರ್ಟಿ ಅವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗುತ್ತೆ ಅಂತ. ಸೆಲೆಬ್ರಿಟಿಗಳೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅದು ಇನ್ನೊಂದು ರೀತಿಯಾಗಿ ಶಕ್ತಿಯನ್ನ ತುಂಬಿತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನನ್ನ ಸೀನಿಯರ್ ಕಲೀಗ್ ಆಗಿರುವಂತಹ ಶರ್ಮಿತಾ. ಸಾಕಷ್ಟು ದಿನಗಳಿಂದ ಹೋರಾಟ ಆಗ್ತಾನೆ ಇತ್ತು. ಆದ್ರೆ ಮಾಡಿದಂತ ಎಡವಟ್ಟು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾನೂನು ಮುಖಾಂತರ ಏನೇನೆಲ್ಲ ಮಾಡಬಹುದಿತ್ತು, ಒಂದು ಪ್ರಮುಖವಾಗಿ CBI ತನಿಖೆ ಕೊಡಿಸಿದ್ದು, ತಪ್ಪಿತಸ್ಥರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದು, ಮತ್ತೊಂದು ಕಡೆ ಮರುಪರೀಕ್ಷೆ ಆಗಿದ್ದು, ಅದರ ಜೊತೆಗೆ ರಿಸಲ್ಟ್ ಕೂಡ ಈಗ ಆಲ್ರೆಡಿ ಅನೌನ್ಸ್ ಆಯಿತು. ಆದ್ರೆ ಅಧಿವೇಶನದ ಸಂದರ್ಭದಲ್ಲಿ CJPಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಈಗ ಪ್ರಧಾನಮಂತ್ರಿಗಳು ಕೂಡ ರಿಯಾಕ್ಷನ್ ಕೊಡುವ ಮುಖಾಂತರ ನಾವು ನಿಮ್ಮ ಜೊತೆ ಇದ್ದೀವಿ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಕಾನೂನನ್ನ ಪರಿಷ್ಕರಣೆ ಮಾಡುವ ಮುಖಾಂತರ ಯಾವ ರೀತಿಯಾಗಿ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಇದಕ್ಕೆ ತೇಪೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಫೈನ್ ಪೃಥ್ವಿ, ಈಗ ಏನೇ ಕಾನೂನನ್ನ ಕೈಗೊಳ್ಳಬೇಕು ಅಂತಂದ್ರೂ ಅದಕ್ಕೊಂದು ಚೌಕಟ್ಟು ಅಂತ ಇರಬೇಕಾಗತ್ತೆ. ಈಗ ಸಾರ್ವಜನಿಕ ಪರೀಕ್ಷಾ ಕಾಯ್ದೆಯಲ್ಲಿ ಒಂದಿಷ್ಟು ತಿದ್ದುಪಡಿಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಜಂತರ್ ಮಂತರ್ನಲ್ಲಿ ನಾವು ಮೊನ್ನೆಯಿಂದ ನೋಡ್ತಾ ಇರೋದು, ಚಿಕ್ಕ ಚಿಕ್ಕ ಮಕ್ಕಳನ್ನ ಪೋಷಕರು ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ
ನಮ್ಮ ಮಕ್ಕಳ ಫ್ಯೂಚರ್ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು, ಪರೀಕ್ಷೆಗಳಲ್ಲಿ ಒಂದಿಷ್ಟು ಸುಧಾರಣೆ ಆಗಬೇಕು ಅನ್ನೋದು ಪೋಷಕರ ಆಗ್ರಹ. ಹಾಗಾಗಿ ಮಕ್ಕಳು ಕೇಳ್ತಿರೋದು ಅಂದರೆ ಅವ್ರಿಗೆ ಪಾಪ ಅರಿವಿಲ್ಲ ಈ ಪ್ರತಿಭಟನೆ ಬಗ್ಗೆ. ಚಿಕ್ಕ ಮಕ್ಕಳು 1 ವರ್ಷ 6 ತಿಂಗಳು ಪುಟ್ಪುಟಾಣಿ ಮಕ್ಕಳನ್ನ ಕರ್ಕೊಂಬಂದು ನಾವು ಅಟ್ಲೀಸ್ಟ್ ಸ್ಕೂಲಿಗೆ ಹೋಗುವಾಗ ನಾವು ಪರೀಕ್ಷೆಗಳನ್ನು ಫೇಸ್ ಮಾಡುವಾಗ ಒಂದಿಷ್ಟು ಸುಧಾರಣೆ ಬೇಕು ಅಂತ ಕೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗ ಗಮನ ಹರಿಸಿದೆ. ಈಗ ಕೇಂದ್ರ ಸರ್ಕಾರ ಏನೇ ಹೇಳ್ತಿರ್ಬೋದು, ನೀಟ್ ಪರೀಕ್ಷೆ ನಾವು ರದ್ದು ಮಾಡಿದ್ವಿ, ಆಮೇಲೆ ತ್ವರಿತಗತಿಯಲ್ಲಿ ಪರೀಕ್ಷೆ ಮಾಡಿದ್ವಿ, ನೀವು ಅಂದ್ಕೊಂಡಕ್ಕಿಂತ ಮುಂಚೆನೇ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ್ವಿ, ಸೊ ಸಕ್ಸಸ್ ಆಗಿದೆ ಸೆಕೆಂಡ್ ಟೈಮ್ ಮಾಡಿದ್ದು ಎಕ್ಸಾಮ್, ಅದೆಲ್ಲ ಮ್ಯಾಟರ್. ಬಟ್ ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿದಾಗ ಒಂದು ಮಹತ್ವದ ಪರೀಕ್ಷೆಯಲ್ಲೇ ಇಷ್ಟೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಅದು ಕೂಡ ಈಗ ಸೋಷಿಯಲ್ ಮೀಡಿಯಾ ಜಮಾನ. ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗ ಕೈಗೊಳ್ಳಬೇಕಾಗತ್ತೆ, ಕೆಲವೊಂದು ಆ್ಯಪ್ಗಳ ಮೇಲೆ ನಿಗಾ ಇಡಬೇಕಾಗತ್ತೆ. ಎಕ್ಸಾಮ್ ಮಾಡಿದಾಗ ಅದೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಂಡಿತ್ತು. ಬಟ್ ಈಗ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಹೌದು. ಆದರೆ ಫ್ಯೂಚರಲ್ಲಿ ಪರೀಕ್ಷೆಗಳಲ್ಲಿ ಆಗುವಂಥ ಕೆಲವೊಂದು ಈ ರೀತಿ ಪೇಪರ್ ಲೀಕ್ ಆಗಿರ್ಬೋದು, ಅಕ್ರಮಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಒಂದು ಕಾನೂನಿನ ಚೌಕಟ್ಟನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗುತ್ತೆ. ಸೊ ಅಲ್ಲಿ ಒಂದಿಷ್ಟು ಪ್ರಬಲವಾದ ಕಾನೂನನ್ನು ತಂದರೆ, ಶಿಕ್ಷೆಗಳನ್ನು ಮೊದಲೇ ಅನೌನ್ಸ್ ಮಾಡಿದ್ರೆ ಆಗ ಈ ರೀತಿ ಅಕ್ರಮ ಮಾಡೋರಿಗೆ ಕಡಿವಾಣ ಹಾಕಬಹುದು, ಅಟ್ಲೀಸ್ಟ್ ಹೆದರ್ಕೊಳ್ತಾರೆ ಅಂತೇಳಿ ಕೇಂದ್ರ ಸರ್ಕಾರ ಈಗ ಮುಂದೆ ಬಂದಿದೆ. ಅದರಲ್ಲಿ ವೈಯಕ್ತಿಕವಾಗಿ ಅಂದರೆ ಪರ್ಸ್ನಲ್ ಆಗಿ ಯಾರಾದರೂ ಈ ರೀತಿ ಪೇಪರ್ ಲೀಕ್ನಂತಹ ಅಕ್ರಮಗಳಲ್ಲಿ ತೊಡಗಿಕೊಂಡ್ರೆ ಅಂಥವರಿಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ತನಕನೂ ಗರಿಷ್ಠ ಅವರಿಗೆ ಒಂದು ಫೈನ್ ಅಮೌಂಟನ್ನು ಹೇರುವಂಥ ಒಂದು ಕೆಲಸವನ್ನು ಮಾಡ್ಬೋದು ಈ ಕಾಯ್ದೆ ಮುಖಾಂತರ ತಿದ್ದುಪಡಿಯಲ್ಲಿ. ಇನ್ನು ಈಗಂತೂ ನಾನು ಆಗಲೇ ಹೇಳಿದೆ, ಸೋಷಿಯಲ್ ಮೀಡಿಯಾ ಜಮಾನ ಸಂಘಟಿತವಾಗಿ ಒಂದು ವೇಳೆ ಈ ಪರೀಕ್ಷೆಯ ಅಕ್ರಮದಲ್ಲಿ ಯಾರಾದರೂ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಅಂಥವರಿಗೆ ಕನಿಷ್ಠ 10 ವರ್ಷ ತನಕ ಜೈಲು ಶಿಕ್ಷೆ, ಜೊತೆಯಲ್ಲಿ 1 ಕೋಟಿ ತನಕನೂ ಕೂಡ ದಂಡವನ್ನು ವಿಧಿಸಬಹುದು. ಸೊ ಈ ಕಾಯ್ದೆಯನ್ನು ಈಗ ಸದ್ಯಕ್ಕೆ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಈ ಮುಖೇನ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಕೊಡೋದಕ್ಕೆ, ಯಾಕಂದರೆ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ವಲ್ಪ ಮುಜುಗರ ಅಂತೂ ಈ ಪ್ರತಿಭಟನೆ ಮುಖೇನ ಆಗಿದೆ, ವಿದ್ಯಾರ್ಥಿಗಳಿಂದ ಆಗಿರೋದ್ರಿಂದ. ಮುಂದೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸುಧಾರಣೆಯನ್ನು ತರ್ತಾ ಇದ್ದೀವಿ ಅಂಥೇಳಿ ವಿದ್ಯಾರ್ಥಿಗಳಿಗೆ ಮನವರಿಕೆಯನ್ನು ಮಾಡೋದಕ್ಕೆ, ಒಂದು ಭರವಸೆಯನ್ನು ಹುಟ್ಟಿಸುವಂಥ ನಿಟ್ಟಿನಲ್ಲಿ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಇವತ್ತು ಚರ್ಚೆ ಮಾಡಿ ಅದನ್ನು ಸೋಮವಾರವೇ ಬಿಲ್ಲನ್ನು ಸದನದಲ್ಲಿ ಅಂದರೆ ಸಂಸತ್ನಲ್ಲಿ ಮಂಡನೆ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ತೀರ್ಮಾನವನ್ನು ಮಾಡುತ್ತೆ. ನೋಡೋಣ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ನಿರ್ಧಾರ ಆಗಿದೆ ಅಂತೇಳಿ ಸಚಿವರುಗಳು ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದ ಸೀನಿಯರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೋನಂ ವಾಂಗ್ಚುಕ್ ಬಳಿಕ ಸಿಜೆಪಿ ಜೊತೆ ಚರ್ಚೆ, ಸಿಜೆಪಿ ಜೊತೆ ಕೇಂದ್ರ ಸರ್ಕಾರದ ಚರ್ಚೆ, ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಸಿಜೆಪಿ ನಿಯೋಗ ಭೇಟಿ. ಸೋನಂ ವಾಂಗ್ಚುಕ್ ಬಳಿಕ ಸಿಜೆಪಿ ಜೊತೆ ಚರ್ಚೆ, ಸಿಜೆಪಿ ಜೊತೆ ಕೇಂದ್ರ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಸಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಸಿಜೆಪಿ ಜೊತೆ ಕೇಂದ್ರ ಸರ್ಕಾರದ ಮಾತುಕತೆ, ಸಿಜೆಪಿ ಜೊತೆ ಕೇಂದ್ರದಿಂದ 2ನೇ ಹಂತದ ಚರ್ಚೆ ಇದು. ನೀಟ್ ಅಕ್ರಮ ಪ್ರತಿಭಟನೆ ಬೇಡಿಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸರ್ಕಾರದ ನಿಯೋಗ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇತ್ಯರ್ಥ ಆಗುತ್ತಾ ಮಾತುಕತೆ ಮುಖಾಂತರ ಅನ್ನುವಂಥ ಕುತೂಹಲ ಇದೆ. ಯಾಕೆಂದ್ರೆ ಸಿಜೆಪಿಯ ಮೊದಲ ಬೇಡಿಕೆ प्रधान राजीनामे ಕೊಡಬೇಕು ಅನ್ನುವಂಥದ್ದು. केलंच पाहिजे होतं, पण माझं असं म्हणे सोनम सरांनी जे उपोषण तोडलं ते चांगलं केलंय. आमची तीच मागणी होती, कारण की त्यांची जी लाईफ आहे ती खूप जास्त व्हॅल्युएबल आहे देशासाठी, देशाच्या एज्युकेशन सिस्टमसाठी, अँड वी आर व्हेरी ग्लॅड. बट बिंग सेड दॅट आमचा जो प्रोटेस्ट आहे, आमची जी मूवमेंट आहे ती चालू राहील जोपर्यंत धर्मेंद्र प्रधान यांचा राजीनामा होत नाही. पण ज्या पद्धतीने सोनम वांगचुक यांच्याशी बोलणं झालं, तुला काय लूपमध्ये घेतलं गेलेलं, काय तुला भेटण्याचे हे दिले म्हणजे अपॉर्च्युनिटी दिलेली का? सरकारने आम्हाला कोणालाच भेटू दिलेलं नाही. आमची टीम पण काल गेली होती, त्यांना भेटू दिलं नाही सरकारने त्यांना एका प्रकारे किडनॅप करून ठेवलं होतं. अपोजिशन ज्या पद्धतीचं राजकारण करतो ते म्हणतायत की अण्णा हजारे पार्ट 2 सारखा सोनम वांगचुक यांची परिस्थिती आहे, त्याबद्दल तुझं काय मत आहे? तुला नाही वाटत की या प्रकारचे स्टेटमेंट्स तुझा आंदोलनासाठी चुकीचे आहे? हे आंदोलन देशाच्या युवकांचं झालेलं आहे. आता हे कुठल्या 1-2 लोकांपुरतं मर्यादित नाही राहिले, त्यामुळेच पूर्ण देशभरात प्रदर्शन होत आहे. तर हे आंदोलन आता हे देशातले जे युवक आहेत तेच पुढे घेऊन जातील. अजून एक तू सांगितलं की तुझी अटकही होऊ शकते आज रात्री, का असं तू म्हणतो? नाही, आम्हाला पोलिसांनी काही माहिती दिलेली आहे अनऑफिशियली की शनिवारी आणि रविवारी खूप जास्त गर्दी होऊ शकते, आंदोलन खूप मोठं होऊ शकतं. त्याच्या आधीच तुम्हाला इथून उठवण्याचा प्रयत्न करण्यात येईल. पण नेक्स्ट मूव कसा असणार आहे? बसून राहिलो आम्ही आज 35 दिवस झालेले, अजून 35 दिवस बसून राहू जोपर्यंत राजीनामा होत नाही. थँक्यू. ಸದೀಪ್ಗೆ ಮಾತನ್ನ ಗಮನಿಸ್ತಾ ಇದ್ರಿ. ಇಲ್ಲಿ ಸೋನಂ ವಾಂಗ್ಚುಕ್ ಮನವೊಲಿಸಿದ ಬಳಿಕ
ಈಗ ಸಿಜೆಪಿ ಪಾರ್ಟಿಯವರ ಜೊತೆ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರದ ನಿಯೋಗ. ಜಂತರ್ ಮಂತರ್ನಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ರನ್ನ ಸರ್ಕಾರ ಅಪಹರಿಸಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಆರೋಪ. ಎರಡನೇ ಸುತ್ತಿನ ಚರ್ಚೆಗೂ ಮುನ್ನ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ದೀಪ್ಗೆ ಸೋನಂ ವಾಂಗ್ಚುಕ್ ಅವರನ್ನ ಅಪಹರಿಸಲಾಗಿದೆ ಅನ್ನುವಂಥದ್ದು. ಈ ಟೈಮಲ್ಲಿ ಅಂದ್ರೆ ಅಪಹರಿಸಿದೆ ಅನ್ನುವಂಥದ್ದನ್ನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರನ್ನ ಮನವೊಲಿಸದಿದೆಯಲ್ಲ ಆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತಲ್ಲ. ಅಪಹರಿಸಿದೆ ಅಂದ್ರೆ ಪ್ರಮುಖವಾಗಿ ಬೇರೆ ರೀತಿಯಲ್ಲಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಆಗಿದೆ ಅಂತ ಏನಾದರೂ ಹೇಳ್ತಾ ಇದ್ದಾರಾ ಅಂತ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಯ ಆರೋಪ ಇದು. ಯಾಕೆಂದ್ರೆ 26 ದಿನಗಳ ಕಾಲ ನಿರಶನ ಏನ್ ಕೈಗೊಂಡಿದ್ರು ಅದು ನಿನ್ನೆ ಅಂತ್ಯ ಆಗಿತ್ತು ಸೋನಂ वांगचुक। इन लोगों ने सोनम सर को किडनैप करके रखा हुआ था। जेपी नड्डा मिल पाते लेकिन अपोजिशन का कोई भी एमपी उनसे मिल नहीं पाता है। हमारे टीम के लोग गए थे, उनसे भी मिलने नहीं दिया गया था। तो सरकार ने एक तरीके से सोनम सर को किडनैप करके रखा हुआ था। बट आई एम वेरी ग्लैड, आई एम वेरी हैप्पी, वेरी रिलीव्ड। सोनम सर ने अपनी हंगर स्ट्राइक तोड़ दिया क्योंकि हम भी वही चाहते थे, हम उसकी रिक्वेस्ट भी कर रहे थे। बिकॉज उनकी जो जान है इस देश के लिए और स्टूडेंट्स के लिए, देश के एजुकेशन सिस्टम के लिए बहुत ज्यादा इंपॉर्टेंट है। प्रोटेस्ट कॉल ऑफ नहीं होगा, प्रोटेस्ट कॉल ऑफ नहीं होगा क्योंकि ये मूवमेंट अब एक अभिजीत दीप्के या एक सोनम वांगचुक सर का नहीं है। ये मूवमेंट अब पूरे देश के युवाओं का बन चुका है और तभी पूरे देश में प्रोटेस्ट हो रहे हैं। तो इस्तीफे से कम मंजूर नहीं है हमारा। जैसे कि मैंने कहा, हमारा आंदोलन ये पूरे देश भर के युवाओं का आंदोलन है, अपोजिशन पार्टियों का आंदोलन नहीं है। और इस आंदोलन को देश के युवा आगे बढ़ाएंगे और यह आंदोलन कहीं से भी कमजोर नहीं पड़ेगा। यस, हमें ऐसा पता चला है क्योंकि कल शनिवार और रविवार है जिसके चलते बहुत ज़्यादा भीड़ आ सकती है। तो सरकार की पूरी कोशिश है कि आज ही हम रात को उठा लिया जाए, गिरफ्तार कर लें या डिटेन कर सकते हैं, गिरफ्तार कर सकते हैं। नहीं, उसके बाद तो ये सरकार बहुत ही बड़ी गलती कर देगी क्योंकि क्या हुआ, सोनम सर को इन्होंने उठा लिया, उसके बाद आंदोलन बड़ा हो गया, आपने बच्चियों का सर फोड़ा, उसके बाद आंदोलन और ज्यादा बड़ा हो गया। अभी हम लोगों को भी उठा लेंगे तो अभी देश भर में आंदोलन और फैल जाएगा। तो सरकार को अगर कोई सोल्यूशन चाहिए इस आंदोलन का, दैट इज ओनली वन थिंग, रेजिग्नेशन ऑफ धर्मेंद्र प्रधान। डिमांड एक बार दोहरा दीजिए, खाली जो डिमांड है एक बार दोहरा। रेजिग्नेशन ऑफ धर्मेंद्र प्रधान, कंपनसेशन टू द विक्टिम्स, टू द फैमिलीज ऑफ द विक्टिम्स। दूसरा, सारे पुलिस वालों ने जिन्होंने बच्चों के सर फोड़े, कपड़े फाड़कर पिटा, उनके ऊपर एक्शन होना चाहिए। और जिन जिन बच्चों पर फेक केसेस लगाकर उनको डिटेन किया गया था या अरेस्ट करने की कोशिश चल रही है वो सारा वापस लिया जाए। ಸಂಸತ್ ಉಭಯ ಸದನಗಳಲ್ಲಿ ನೀಟ್ ಗದ್ದಲ ಕೋಲಾಹಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಲೋಕಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿಗೆ ಮುಗಿತು. 1 ವಾರಗಳ ಕಾಲ, 5 ದಿನಗಳ ಕಾಲ ನಡೆದಂತ ಸಂಸತ್ ಕಲಾಪ ನಡೆದೇ ಇಲ್ಲ ಬಿಡಿ. ಬರೀ ಗದ್ದಲ ಕೋಲಾಹಲದಲ್ಲೇ ಮುಳುಗೋಗಿ ಮುಂದೂಡಿದ್ದು ಆಗಿ ಈಗ ಸೋಮವಾರಕ್ಕೆ ಮುಂದೂಡಿಕೆ ಆಯ್ತು. ಏನ್ ಚರ್ಚೆ ಆಯ್ತು? ಗದ್ದಲ ಕೋಲಾಹಲ ನೀಟ್ ವಿಚಾರದಲ್ಲಿ. ಅಲ್ಲೇ ನೀರಲ್ಲಿ ಹೋಮ ಆಗೋಯ್ತು. ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧವಿದೆ ಅಂತ ಕಿರಣ್ ರಿಜಿಜು ಹೇಳಿದ್ರು. ಕೇಂದ್ರ ಸಚಿವರ ಹೇಳಿಕೆ ಮಧ್ಯೆಯೂ ಕೂಡ ಗಲಾಟೆ ಆಯಿತು. ಕಲಾಪವನ್ನ ಮುಂದೂಡಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು. ರಾಜ್ಯಸಭೆಯಲ್ಲೂ ನೀಟ್ ಕೋಲಾಹಲ ಎದ್ದೇಳ್ತು. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಯಿತು. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ ಆಗಿದೆ. ರಾಜ್ಯಸಭೆದು ಮಾತ್ರ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ ಆಗಿದೆ. ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಗಲಾಟೆ ಶುರುವಾದರೆ ಅವರು ಕೂಡ ಸೋಮವಾರಕ್ಕೆ ಮುಂದೂಡ್ತಾರೆ. 2 ದಿನ ಗ್ಯಾಪು, ಮತ್ತೆ ಸೋಮವಾರ ಎಲ್ಲರೂ ಬರ್ತಾರೆ. ಅದಾದ್ಮೇಲೆ ಮತ್ತೆ ಗಲಾಟೆ ಶುರುವಾಗುತ್ತೆ, ಮತ್ತೆ ಮುಂದೂಡಿಕೆ ಆಗುತ್ತಾ? ಯಾವ ಲೆವೆಲ್ಗೆ ಸಂಸತ್ ಅಧಿವೇಶನ ಅನ್ನುವಂಥದ್ದು ಬಲಿ ಆಗ್ತಾ ಇದೆ ನೋಡಿ. ಚರ್ಚೆ ಮಾಡಬೇಕಲ್ವಾ? ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಚರ್ಚೆ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ರಾಜೀನಾಮೆ ಕೊಡ್ಲಿ ಪ್ರಧಾನ್, ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಬಂದು ಹೇಳಿಕೆಯನ್ನ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಅವಮಾನ ಮಾಡಬೇಡಿ ವಿದ್ಯಾರ್ಥಿಗಳಿಗೆ, ಮಧ್ಯರಾತ್ರಿ ಬಂದ್ಬಿಟ್ಟು ವಿಡಿಯೋ ಸಂದೇಶ ಕೊಡುವ ಮುಖಾಂತರ ಅಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಅಸಮಾಧಾನ. ಸಂಸತ್ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ರಾಜ್ಯಸಭೆದು ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ. ಕೇಂದ್ರ ಸರ್ಕಾರದ ಮುಂದೆ ವಿಪಕ್ಷಗಳ 3 ಬೇಡಿಕೆ. ನಂಬರ್ 1, ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು. ನಂಬರ್ 2, ಸ್ಟೂಡೆಂಟ್ಸ್ ಮೇಲೆ ಲಾಠಿ ಬೀಸಿದವರ ವಿರುದ್ಧ ಕ್ರಮ ಆಗಬೇಕು. ನಂಬರ್ 3, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಕ್ಷಮೆ ಯಾಚಿಸಬೇಕು.
ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಈ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲೂ ಕೂಡ ಮುಂದುವರೆದಿದೆ ಧರಣಿ ಸಿಜೆಪಿ ಪಕ್ಷದಿಂದ. ಸೊ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ. ಹೇಳಿದ್ನಲ್ಲ 3 ಪ್ರಮುಖ ಬೇಡಿಕೆಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂದೇಶ ಕೊಟ್ಟ ಬಳಿಕನೂ ಕೂಡ ವಿಪಕ್ಷಗಳು ಅದಕ್ಕೆ ತಣ್ಣಗಾಗ್ತಾ ಇಲ್ಲ. ಫಸ್ಟ್ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಆಮೇಲೆ ಬನ್ನಿ ಸಂಸತ್ಗೆ ನೀವು ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಆದ್ರೆ ಪ್ರಧಾನ್ ರಾಜೀನಾಮೆ ಕೊಟ್ಟ ಬಳಿಕನೇ ಇದೆಲ್ಲ ಚರ್ಚೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ವಿಪಕ್ಷದವರು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾನೆ ಇದೆ ವಿಪಕ್ಷಗಳಿಂದ. ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತಾನೆ ಇದೆ. ಆದ್ರೆ ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ ಲೈವಲ್ಲಿ, ಬೆಲೆ ಏರಿಕೆ ವಿಚಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನೇ ಪ್ರತಿಭಟನೆ ಮಾಡಿದ್ರು ಅಷ್ಟೊಂದು ಡೀಪ್ ಆಗಿ ಹೋಗಿರಲಿಲ್ಲ. ಆದ್ರೆ ರೈತರ ಸಮಸ್ಯೆಗಳು ಮತ್ತೆ ವಿದ್ಯಾರ್ಥಿಗಳು ಅಖಾಡಕ್ಕಿಳಿದಂತ ಸಂದರ್ಭದಲ್ಲಿ ಶಕ್ತಿ ಏನು ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಯಾಕೆಂದ್ರೆ ಪೊಲಿಟಿಕಲಿ ಬೇಸ್ಡ್ ನಡೆದಿದ್ದಂಥ ಪ್ರತಿಭಟನೆಗಳಲ್ಲ ಅವು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಅದಕ್ಕೆ ಮಣಿಲೇಬೇಕಾಯ್ತು, ಉತ್ತರವನ್ನ ಕೊಡ್ಲೇಬೇಕಾಯ್ತು. ಏನೇ ಮಾಡಿದ್ರು ಕೂಡ ಸ್ವತಃ ಪ್ರಧಾನಮಂತ್ರಿಗಳೇ ಬಂದು. पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನೋಡ್ತಾ ಇದೀವಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಆದ್ರೆ ಕಳೆದ 5 ದಿನಗಳಿಂದ ಏನೇನೆಲ್ಲ ಆಯ್ತು, ನೀರಲ್ಲಿ ಹೋಮ ಮಾಡಿದಂತ ಆಗ್ತಾ ಇದೆ ಅಧಿವೇಶನ ಅನ್ನುವಂಥದ್ದು. ಇನ್ನು ಒಂದ್ ಕಡೆ ಸಿಜೆಪಿ ಕೂಡ ತಮ್ಮ ಪ್ರೊಟೆಸ್ಟ್ ಅನ್ನ ಮುಂದುವರಿಸಿದೆ. ವಿಪಕ್ಷಗಳು ಸಂಸತ್ನ ಒಳಗಡೆ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನ ಕೂಡ ಮಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದ್ರೆ ಇದು ಇನ್ನಷ್ಟು ದಿನಗಳ ಕಾಲ ಡ್ರಾಗ್ ಆಗುವಂತ ಚಾನ್ಸಸ್ ಇದೆ. ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಇವರೇನ್ ಕೈ ಬಿಡುವಂತ ಚಾನ್ಸಸ್ ಇಲ್ಲ ಪ್ರತಿಭಟನೆಗಳನ್ನ. ನಿಶ್ಚಿತವಾಗಿ ಪೃಥ್ವಿ, ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಏನು ಪ್ರತಿಭಟನೆ ಇದೆ, ಈ ಒಂದು ಪ್ರತಿಭಟನೆಯ ದಿಕ್ಕು ದಿನೇ ದಿನೇ ಬೇರೆ ಸ್ವರೂಪವನ್ನು ಪಡ್ಕೊಳ್ತದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಜೆಪಿಯ ವಕ್ತಾರರಾಗಿರುವಂಥ ಸೌರವ್ ದಾಸ್ ಮತ್ತು JP ನಡ್ಡಾ ಅವರ ನಡುವೆ ಮಾತುಕತೆಯೂ ಕೂಡ ನಡೀಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಮಾತುಕತೆ ನಡೀತಾ ಇದೆ. ಈ ಒಂದು ಮಾತುಕತೆಗೂ ಮುನ್ನ ಈಗಾಗಲೇ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ನೋಡ್ತಾ ಹೋದರೆ ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವಂಥದ್ದು ಸರ್ಕಾರ ಹೆದರಿದೆ ಅನ್ನುವಂಥ ವಿಚಾರವನ್ನು, ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನುವಂಥ ಹೇಳಿಕೆಯನ್ನು ಈಗಾಗಲೇ ಅಭಿಜಿತ್ ದೀಪ್ಗೆ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಸದನದ ಒಳಗೆ ಈಗಾಗಲೇ ವಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಗಾಗಿ ಆಗ್ರಹಿಸ್ತಾ ಇದ್ದಾವೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಒಂದು ನಮ್ಮ ಒಂದು ವರಸೆಯನ್ನು ಬದಲಿಸುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಸದನದ ಒಳಗಾದರೆ, ಇನ್ನೊಂದು ಕಡೆ ಸಿಜೆಪಿ ಪಾರ್ಟಿಯು ಕೂಡ ಜಂತರ್ ಮಂತರ್ನಲ್ಲಿ ತನ್ನ ಪ್ರತಿಭಟನೆಯನ್ನು ತೀವ್ರಗೊಳಿಸುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದೆ. ಜೊತೆಗೆ ಇವತ್ತು ನಡ್ಡಾ ಅವರ ಜೊತೆಗೆ ಮಾತುಕತೆಗೆ ಈಗಾಗಲೇ ಸಿಜೆಪಿಯ ವಕ್ತಾರ ಆಗಿರುವಂಥ ಸೌರಭ್ ದಾಸ್ ಅವರು ತೆರಳಿರುವಂಥದ್ದು. ಇನ್ನೇನು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈ ಒಂದು ಮಾತುಕತೆಯು ಕೂಡ ನಡೀಲಿಕ್ಕಿದೆ. ಇದೆಲ್ಲದರ ನಡುವೆ ಅಭಿಜಿತ್ ದೀಪ್ಗೆ ಕೊಟ್ಟಿರುವಂಥ ಹೇಳಿಕೆ ಇದೆಲ್ಲ ಇದು ಇನ್ನಷ್ಟು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಅಂದಾಜನ್ನು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಅನ್ನುವಂಥದ್ದು. ಒಂದು ಕಡೆ ಮಾತುಕತೆಗೆ ಕೇಂದ್ರ ಸರ್ಕಾರದೊಂದಿಗೆ ವಕ್ತಾರರನ್ನು ಕಳಿಸ್ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಈ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ನಾವು ಬಿಲ್ಲನ್ನು ತರ್ತೇವೆ, ಸದನದಲ್ಲಿ ಮಂಡಿಸ್ತೇವೆ, ಜೊತೆಗೆ ಸುದೀರ್ಘವಾಗಿ ಚರ್ಚೆಗೂ ಕೂಡ ಅವಕಾಶವನ್ನು ಕಲ್ಪಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. रिजिजू जी ने स्टेटमेंट किया कि वो चाहते हैं कि हम अपने MP से कहें कि डिस्कशन होना चाहिए. अब नॉर्मल प्रोटोकॉल होता है कि अगर कोई किसी का नाम लेता है तो फिर उसको रिस्पांस
दिया जाता है। तो हमसे कहा कि हमें चर्चा करनी है। जब मैं उसका जवाब देना चाह रहा था, फिर मुझसे माइक ले लिया, मुझे अपॉर्चुनिटी नहीं दी। मगर मैं क्लियरली कहना चाहता हूं, जो ऑपोजिशन का स्टांस है, 3 मांगे हैं स्टूडेंट्स की। पहली मांग, करप्ट एजुकेशन मिनिस्टर हैज टू गो। सेकंड, जिन लोगों ने स्टूडेंट्स पे आक्रमण किया, मारा, उन पर एक्शन, अकाउंटेबिलिटी। और थर्ड, दैट प्राइम मिनिस्टर शुड अपोलोजाइज टू द स्टूडेंट्स। These are the 3 conditions. We are not going to have any conversation, any discussion before Mr. Pradhan is sacked. That's it. बिल को लेकर जो कह रहे हैं कि पर चर्चा नहीं। सब ಲೋಕಸಭೆ ವಿರೋಧ ಪಕ್ಷ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು. ಫಸ್ಟು ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಆಗ್ರಹ ಅವರು ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ತೋರಿಸ್ತಾ ಇದೀವಿ, ಗಲಾಟೆಗಳು ಕೂಡ ಆಗ್ತಾ ಇದೆ. ಸಂಸತ್ನ ಹೊರಗಡೆನೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀಟ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ನೀಟ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಮಾತನಾಡ್ತಾ ಇದ್ರು. ನಿನ್ನೆನೂ ಕೂಡ ವಾದವನ್ನು ಮಾಡಬೇಕಾದ್ರೆ ಎಫೆಕ್ಟಿವ್ ಆಗಿ ವಾದವನ್ನು ಮಂಡಿಸಲಾಗ್ತಾ ಇತ್ತು. ನೀಟ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಕೇಂದ್ರದ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ತಡೆ ಬಗ್ಗೆ ಮೇಲ್ವಿಚಾರಣೆ. ಅಲ್ಪಾವಧಿ ಕ್ರಮದ ಬದಲು ಶಾಶ್ವತ ಚೌಕಟ್ಟು ಬೇಕು. ನ್ಯಾಯಮೂರ್ತಿ PS ನರಸಿಂಹ ಅಲೋಕ್ ಅರಾಧೆ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಕೇಂದ್ರದ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇತ್ತು. ಇನ್ನೊಂದ್ ಕಡೆ ನೋಡ್ತಾ ಇದ್ದೀರಾ, ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ ರಾಮನಗರದಲ್ಲಿ ಪ್ರತಿಭಟನೆ, ಮೈಸೂರಿನಲ್ಲಿ ಪ್ರತಿಭಟನೆ, ಬೆಳಗಾವಿಯಲ್ಲಿ ಪ್ರತಿಭಟನೆ. ಈ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಬಿಜೆಪಿಯವರು. ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಆರೋಪ. ಇವರು ರಾಜಕೀಯನೇ ಮಾಡ್ತಿರೋದು, ಮತ್ತಿನ್ನೇನೂ ಅಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬೇರೆ ರೀತಿಯಲ್ಲೂ ಕೂಡ ಇವರು ಹೇಳ್ತಾ ಇದ್ದಾರೆ. ಇನ್ನು ಕಲಬುರಗಿ, ಕೋಲಾರ, ಚಿತ್ರದುರ್ಗದಲ್ಲೂ ಕೂಡ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಎಲ್ಲಾ ರೀತಿಯಾದಂಥ ಕ್ರಮ ಕೈಗೊಂಡ ಮೇಲೂ ಕೂಡ ಇವರು ಈ ರೀತಿಯಾಗಿ ವರ್ತಿಸ್ತಾ ಇರುವಂಥದ್ದು ಸರಿಯಲ್ಲ ಅಂತ ಸಿಜೆಪಿ ಪಕ್ಷದ ವಿರುದ್ಧನೂ ಕೂಡ ಬಿಜೆಪಿಯವರ ಆಕ್ರೋಶ ಇದೆ. ನೋಡ್ತಾ ಇದ್ವಲ್ಲ ನಾವು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿತ್ರದುರ್ಗ, ಕೋಲಾರ, ಹುಬ್ಬಳ್ಳಿ, ವಿಜಯಪುರ, ಕೊಪ್ಪಳ, ಬೆಳಗಾವಿ, ಚಿತ್ರದುರ್ಗ ಎಲ್ಲ ಕಡೆನೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.